ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ತೆ ಮಕ್ಕಳೇ, ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು. ಮಕ್ಕಳೇ, ಈ ಹಿಂದೆ 10ನೇ ತರಗತಿಯಲ್ಲಿ ಬರ್ತಕ್ಕಂತಹ ಅಧ್ಯಾಯ 11 ಅಂದರೆ ತ್ರಿಕೋನಮಿತಿಯ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಂಟ್ರಿ, ಈ ಅಧ್ಯಾಯದ ಮುಂದುವರಿದ ಭಾಗ ಅಂದರೆ 6 ಅವಧಿಗಳಲ್ಲಿ ಇದನ್ನು ಪೂರೈಸ್ತೀವಿ ಅಂತ ಹೇಳಿದ್ವಲ್ವಾ, ಅದರಲ್ಲಿ 2ನೇ ಅವಧಿಯನ್ನು ಈ ದಿವಸ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಈ ಹಿಂದೆ ಚರ್ಚೆ ಮಾಡಿರ್ತಕ್ಕಂತಹ ಮೊದಲನೇ ಅವಧಿಯ ವಿಷಯ ಏನು ಎಂಬುದನ್ನು ನೋಡ್ತಾ ಹೋಗೋಣ. ನೋಡಿ, ಈಗ ಆಲ್ರೆಡಿ ನಾವು ಏನು ಮಾಡಿದ್ದೀವಿ ಅಂದರೆ ಮೊದಲನೇ ಅವಧಿಯನ್ನು ಚರ್ಚೆ ಮಾಡಿದ್ದೀವಿ. ದಟ್ ಈಸ್ ತ್ರಿಕೋನಮಿತಿಯ ಅರ್ಥ ಇರ್ಬೋದು, ತ್ರಿಕೋನಮಿತಿಯ ಅನುಪಾತಗಳು ಹೇಗಿರ್ತವೆ, ಹೇಗೆ ಬರಿತೀವಿ, ಹಾಗೆ ಅವುಗಳ ವೃತ್ಕ್ರಮಗಳಿಗಿರ್ತಕ್ಕಂತಹ ಸಂಬಂಧ, ಹಾಗೆ ಒಂದೇ ಒಂದು ಸಮಸ್ಯೆನ ಬಿಡಿಸಿದ್ವಿ. ಹಾಗೆಯೇ ನಿಮಗೆಲ್ರಿಗೂ ನಾವೇನು ಮಾಡಿದ್ವಿ, ಗೃಹಪಾಠವನ್ನು ಸಹ ಕೊಟ್ಟಿದ್ದೆ. ಆ ಗೃಹಪಾಠವನ್ನು ಮಾಡಿದಿರಿ ಅಂತ ಭಾವಿಸ್ತೀನಿ. ಹಾಗೆ ಈ ತ್ರಿಕೋನಮಿತಿಯ ಹೆಸರುಗಳನ್ನು ವಿಶೇಷವಾಗಿ ಯಾಕೆ ಅದೇ ರೀತಿಯಾಗಿ ಕರೆಯಲ್ಪಡ್ತು, ಇಡ್ಲಕ್ಕೆ ಕಾರಣಗಳೇನು ಎಂಬುದನ್ನು ನಿಮಗೆ ಒಂದು ನಿಯೋಜಿತ ಕಾರ್ಯವನ್ನು ಮಾಡಿ ಅಂತ ಹೇಳಿದ್ದೆ. ಅಂದರೆ ಭಾರತೀಯ ಗಣಿತಶಾಸ್ತ್ರಜ್ಞರು ವಿಶೇಷವಾಗಿ ಅವುಗಳಿಗೆ ಯಾವ ರೀತಿಯಾಗಿ ಹೆಸರು ಕೊಟ್ಟರು, ಯಾಕೆ ಕೊಟ್ಟರು, ಅದರ ಹಿನ್ನೆಲೆ ಏನು ಎಂಬುದನ್ನು ಸಹಿತ ನೀವು ಬೇರೆ ಬೇರೆ ಸಂಪನ್ಮೂಲಗಳನ್ನು ಹುಡುಕಿ ಮಾಡಿ ಅಂತ ಹೇಳಿದ್ದೆ. ಪ್ರಾಬ್ಲಿ ನೀವು ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತಾ ಇವತ್ತಿನ 2ನೇ ಅವಧಿಯನ್ನು ನೋಡೋಣ. 2ನೇ ಅವಧಿಯಲ್ಲಿ ನಾವು ಏನು ಹಿಂದೆ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ಚರ್ಚೆ ಮಾಡಿದ್ವಲ್ವಾ, ಅದಕ್ಕೆ ಸಂಬಂಧಿಸಿರುವ ಕೆಲವು ಸಮಸ್ಯೆಗಳನ್ನು ನಾವು ಚರ್ಚಿಸುವುದರ ಜೊತೆಗೆ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಏನು ಎಂಬುದನ್ನು ಚರ್ಚಿಸೋಣ. ಅಂದರೆ ವಿಶೇಷವಾಗಿ ತೆಗೆದುಕೊಳ್ಬೇಕಾದ್ರೆ ತ್ರಿಕೋನಮಿತಿಯ ಅನುಪಾತಗಳ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ. ಇಲ್ಲಿ ನೋಡಿ, ನಿರ್ದಿಷ್ಟ ಕೋನಗಳಿಗೆ ಅಂದರೆ 30 ಡಿಗ್ರಿ, 60 ಡಿಗ್ರಿ ಮತ್ತು 45 ಡಿಗ್ರಿಗಳಿಗೆ ತ್ರಿಕೋನಮಿತಿಯ ಅನುಪಾತಗಳ ಬೆಲೆ ಏನಿರುತ್ತೆ ಎಂಬುದರ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗೆಯೇ ಇದಕ್ಕೆ ಸಂಬಂಧಿಸಿರುವ ಹಾಗೆ ಕೆಲವು ಸಮಸ್ಯೆಗಳನ್ನು ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಮಕ್ಕಳೇ, ನೀವೆಲ್ಲರೂ ಸಿದ್ಧರಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು. ಸೊ ಈ ಹಿಂದೆ ಮಾಡಿರ್ತಕ್ಕಂತಹ ಏನು ಅಂಶಗಳು ಇದ್ವೋ, ಕಲ್ತಿದ್ದೀವೋ, ಅದಕ್ಕೆ ಸಂಬಂಧಿಸಿದಾಗೆ 1-2 ಚಟುವಟಿಕೆಯನ್ನು ನೀವು ಮಾಡಲಿಕ್ಕೆ ಸಿದ್ಧರಾಗಿರಿ. ನೀವು ಪೆನ್ನು ಪೇಪರನ್ನು ತೆಗೆದುಕೊಂಡು ಇಲ್ಲಿ ಏನು ಸೂಚನೆಗಳನ್ನು ಕೊಡ್ತೀನೋ ಅದಕ್ಕೆ ಅನುಗುಣವಾಗಿ ನೀವು ಮಾಡ್ತೀರಿ ಅಂತ ಭಾವಿಸ್ತಾ ಹೋಗ್ತೀನಿ. ಮಕ್ಕಳೇ, ಚಟುವಟಿಕೆ 1 ಏನು ಎಂಬುದನ್ನು ನೋಡೋಣ. ನೋಡಿ, ಒಂದು ಲಂಬಕೋನ ತ್ರಿಭುಜ ಇದೆ, 3 ಬಾಹುಗಳನ್ನು ಕೊಟ್ಟಿದ್ದಾರೆ. ಹಾಗೆ 4 ಅಂಶಗಳೇನು ಎಂಬುದನ್ನು ಗಮನಿಸ್ತಾ ಹೋಗಿ. ಮೊದಲನೇ ಅಂಶ 6/10 ಇದೆ, 2ನೇದು 8/10, 3ನೇದು 10/6, 4ನೇದು 10/8 ಇದೆ. ಏನು ಮಾಡಬೇಕು ಅಂತ ಹೇಳ್ತಾರೆ, ಈ 4 ತ್ರಿಕೋನಮಿತಿಯ ಅನುಪಾತಗಳನ್ನು, ತ್ರಿಕೋನಮಿತಿಯ ಅಂಶಗಳನ್ನು ಕೊಟ್ಟಿದ್ದಾರೆ ಅಲ್ವಾ. ಏನು ಮಾಡಬೇಕು ಇಲ್ಲಿ ಅಂದರೆ ಈ 4ಕ್ಕೆ ಸರಿ ಹೊಂದುವ ಈ ಅನುಪಾತಗಳು ಯಾವುವೋ ಆಯಾ ಜಾಗದಲ್ಲಿ ಬರಿತಾ ಹೋಗಬೇಕು. ನೋಡ್ತಾ ಹೋಗಿ. ಹಾಗಾದರೆ 6/10 ಬರಿಬೇಕಂದ್ರೆ ಇಲ್ಲಿ ಸಿ ಕೋನ ಕೊಟ್ಟಿದ್ದಾರೆ ನೋಡಿ. ಸಿಗೆ ಅಭಿಮುಖವಾಗಿರೋದು AB 6, ಹಾಗೇನೆ ವಿಕರ್ಣ 10. 6/10 ಅಂದರೆ ಯಾವ ಕೋನ ಆಗ್ಬೋದು ನೋಡಿ. ನೋಡಿ, 4ರಲ್ಲಿ ಯಾವುದರ ಬೆಲೆ 6/10 ಆಗತ್ತೆ? ಬರಿತಾ ಇದ್ದೀರಾ? ಬರ್ದಿದ್ದೀರಾ? ವೆರಿ ಗುಡ್. ನೋಡ್ತಾ ಹೋಗಿ. ಸೈನ್ ಸಿ ಲಂಬಕೋನ ತ್ರಿಭುಜ ನೋಡಿ. ಸಿ ಲಘುಕೋನ, ಅದಕ್ಕೆ ಎದುರಿನ ಬಾಹು 6, ವಿಕರ್ಣ 10. 6/10 ಎಂಬುದು ಸೈನ್ ಸಿಯ ಬೆಲೆ. ಹಾಗೆ 8/10 ಬಗ್ಗೆ ಯೋಚನೆ ಮಾಡಿ. 8
ಎಗೆ ಅಭಿಮುಖ ಇದೆ. ಹಾಗಾದರೆ ಸೈನ್ ಎ ಕೊಟ್ಟಿದ್ದಾರೆ, ನೋಡೋಣ ಸೈನ್ ಎ ಬೆಲೆ ಆಗುತ್ತಾ ಅದು? ಹಾಂ, ಸೊ 8/10 ಎ ಯಾವ ಕೋನ? ಲಘು ಕೋನ, ಅದಕ್ಕೆ ಅಭಿಮುಖ ಇರೋದು 8. ಸೊ 8/10 ವಿಕರ್ಣ. ದೇರ್ಫೋರ್ ಸೈನ್ ಎನ ಬೆಲೆ 8/10 ಆಯಿತು. ಈಗ 10/6 ನೋಡಿ ಸರ್, 6/10ರ ವೃತ್ಕ್ರಮ ಇದೆ. ಸೊ ಸೈನ್ ಸಿನ ವೃತ್ಕ್ರಮ ಇದು ಆಗುತ್ತೆ. ಹಾಗಾದ್ರೆ ಯಾವುದಾಯ್ತಿದು? ಹಾಂ, ಕೊಸೆಕ್ ಸಿ ಆಯ್ತಲ್ವಾ? ಹಾಗೇನೆ ನೋಡಿ 8/10 ಸೈನ್ ಎ ಆಗಿದೆ, ಅದರ ವೃತ್ಕ್ರಮ 10/8. ಹಾಗಾದ್ರೆ 10/8ಕ್ಕೆ ಏನು ಬರೆಯೋಣ? ಕೊಸೆಕ್ಕೆ. ಸುಲಭ ಇತ್ತಲ್ವಾ ಚಟುವಟಿಕೆ? ನೀವೆಲ್ಲರೂ ಮಾಡಿದ್ದೀರಾ? ಈ ಥರದಲ್ಲಿ ನೀವುಗಳೇ ಬೇರೆ ಬೇರೆ ರೀತಿಯಲ್ಲಿ ಈ ಅನುಪಾತಗಳನ್ನು ಹೇಗೆ ಬರೀಬೇಕು, 6 ಅನುಪಾತಗಳನ್ನು ಎಂಬುದನ್ನು ತಿಳ್ಕೊಳ್ತಾ ಹೋಗಿ. ಈಗ ಇನ್ನೊಂದು ಅಂಶವನ್ನು ನಾವು ಹಿಂದೆ ಚರ್ಚೆ ಮಾಡಿದ್ವಿ, ಏನು ಎಂಬುದನ್ನು ನೋಡಿ. ತ್ರಿಕೋನಮಿತಿ ಮತ್ತು ಅವುಗಳ ವೃತ್ಕ್ರಮಗಳಿಗಿರ್ತಕ್ಕಂಥ ಸಂಬಂಧ ತುಂಬ ಪ್ರಮುಖವಾಗಿರೋದು, ಅದಕ್ಕೆ ಇಲ್ಲಿ ಬರೆದಿದ್ದೀವಿ. ಸೈನ್ 1/ಕೊಸೆಕ್ ಈಕ್ವಲ್ ಆಗಿರುತ್ತೆ. ಹಾಗೇನೆ ಕೊಸೆಕ್ ಟೀಟಾ ಎಂಬುದು 1/ಸೈನ್ ಟೀಟಾಗೆ ಸಮ ಇರುತ್ತೆ. ಕಾರಣ ಸೈನ್ ಟೀಟಾ ಮತ್ತು ಕೊಸೆಕ್ ಟೀಟಾಗಳನ್ನು ಗುಣಿಸಿದರೆ 1 ಬರುತ್ತೆ. ಇದೇ ರೀತಿ ಕಾಸ್ ಟೀಟಾ 1/ಸೀಕೆಂಟ್ ಟೀಟಾಗೆ ಸಮ. ಸೀಕೆಂಟ್ ಟೀಟಾನ ಹೇಗೆ ಬರಿಬೋದು? 1/ಕಾಸ್ ಬರಿಬೋದು. ಅಂದರೆ ಅರ್ಥ ಏನು? ಕಾಸ್ ಟೀಟಾ ಮತ್ತು ಸೀಕೆಂಟ್ ಟೀಟಾಗಳನ್ನು ಗುಣಿಸಿದರೆ 1 ಬರುತ್ತೆ. ಹಾಗೇನೆ ಟ್ಯಾನ್ ಟೀಟಾ ನೋಡಿ 1/ಕಾಟ್ ಬರೆದಿದ್ದೀವಿ, ಕಾಟನ್ನು 1/ಟ್ಯಾನ್ ಬರೆದಿದ್ದೀವಿ. ಅವು ಎರಡನ್ನು ಗುಣಿಸಿದರೆ 1 ಬರುತ್ತೆ. ಇದು ತ್ರಿಕೋನಮಿತಿಯಲ್ಲಿ ಬರ್ತಕ್ಕಂತಹ ಅನುಪಾತಗಳು ಮತ್ತು ಅವುಗಳ ವೃತ್ಕ್ರಮಗಳಿಗೆ ಅನ್ವಯಿಸ್ತಕ್ಕಂತಹ ಒಂದು ಸಂಬಂಧವನ್ನು ಸೂಚಿಸುವ ಕೋಷ್ಟಕವಾಗಿದೆ. ಇದ್ರ ಬಗ್ಗೆ ಹಿಂದೆ ಚರ್ಚೆ ಮಾಡಿದ್ದೀವಿ ನಾವು. ಅದರ ರೀಕಾಲ್ ಅಂದರೆ ಪುನರಾವರ್ತನೆ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದು ಚಟುವಟಿಕೆ ನೋಡೋಣ, ಏನಿದೆ? ಓಹ್, ಇಲ್ಲಿ ನೋಡಿ, ತ್ರಿಕೋನಮಿತಿಗಳು ಕೊಟ್ಟಿದ್ದಾರೆ. 6 ತ್ರಿಕೋನಮಿತಿಗಳಿವೆ ಅಲ್ವಾ? ತ್ರಿಕೋನಮಿತಿಯ ಅನುಪಾತಗಳು, ಪ್ರತಿ ತ್ರಿಕೋನಮಿತಿಯ ಜೊತೆಗೆ ಒಂದೊಂದು ಅನುಪಾತ ಕೊಟ್ಟಿದ್ದಾರೆ. ನೋಡಿ, ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ನಾವು ತುಂಬ ಸುಲಭವಾಗಿ ಏನು ತಿಳ್ಕೊಳ್ತಾ ಇದ್ದೀವಿ ಅಂದರೆ, ಒಂದು ಲಘುಕೋನ ಲಂಬಕೋನ ತ್ರಿಭುಜದಲ್ಲಿ ಇರುವ ಉಳಿದ 2 ಲಘುಕೋನಗಳಿಗೆ ಅನ್ವಯಿಸುವಂತೆ ಈ 6 ತ್ರಿಕೋನಮಿತಿಯ ಅನುಪಾತಗಳನ್ನು ಹೇಗೆ ಬರಿತೀವಿ ಎಂಬುದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ. ಹೀಗಾಗಿ ಇದನ್ನೇ ನಾನು ರಿಪೀಟ್ ಮಾಡ್ತಾನೇ ಇದ್ದೀನಿ. ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಸೈನ್ ಟೀಟಾಗೆ ಈ 6ರಲ್ಲಿ ಯಾವುದು ಸರಿ ಹೋಗುತ್ತೆ ಆ ಸರಿಯಾದ ಜೋಡಿಯನ್ನು ಇಲ್ಲಿ ಬರಿಬೇಕು. ಹಾಗೆಯೇ ಉಳಿದ ತ್ರಿಕೋನಮಿತಿಗಳಿಗೆ ಅನ್ವಯಿಸುವ ತ್ರಿಕೋನಮಿತಿಗಳ ಅನುಪಾತಗಳನ್ನು ಇಲ್ಲಿದೆ ಅಲ್ವಾ, ಈ ಕಾಲಮ್ನಲ್ಲಿ ಬರಿತಾ ಹೋಗಬೇಕು. ಬರಿತಾ ಹೋಗ್ತೀರಾ? ಆಯ್ತಲ್ವಾ? ಈಗ ಉತ್ತರಗಳನ್ನು ನೋಡ್ತಾ ಹೋಗ್ತೀರಾ? ಉತ್ತರಗಳನ್ನು ನೋಡ್ತಾ ಹೋಗಿ. ಸೈನ್ ಟೀಟಾಗೆ ಏನು ಹೇಳಿ? ಅಭಿಮುಖ ಬಾಹು ಬೈ ವಿಕರ್ಣ ಅಲ್ವಾ? ಕಾಸ್ ಟೀಟಾಗೆ ವೆರಿ ಗುಡ್, ಪಾರ್ಶ್ವಬಾಹು ಬೈ ವಿಕರ್ಣ. ಟ್ಯಾನ್ ಟೀಟಾ ಬರೆದಿದ್ದೀರಿ ಅನ್ಕೊಳ್ತೀನಿ. ಈಗ ನೆಕ್ಸ್ಟ್ ಇಲ್ಲಿ ಯಾವುದು ಬರುತ್ತೆ ನೋಡಿ, ಟ್ಯಾನ್ ಟೀಟಾ ಬದಲಿಗೆ ಕೊಸೆಕ್ ಟೀಟಾ ಬಂದಿದೆ. ನಮಗೆ ಸುಲಭ ಆಗಲಿ ಅಂತ ಈ ಥರದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಕಾರಣ ಸೈನ್ ಟೀಟಾದ ವೃತ್ಕ್ರಮ ಕೊಸೆಕ್ ಆಗಿರೋದ್ರಿಂದ ನಾವಿಲ್ಲಿ ವಿಕರ್ಣ ಬೈ ಅಭಿಮುಖ ಬಾಹುವನ್ನು ಬರೆದಿದ್ದೀವಿ. ಅದರ ನಂತರ ಸೀಕೆಂಟ್ ಟೀಟಾ, ಕಾರಣ ಕಾಸ್ ಟೀಟಾದ ವೃತ್ಕ್ರಮ, ದೇರ್ಫೋರ್ ವಿಕರ್ಣ ಬೈ ಪಾರ್ಶ್ವಬಾಹು. ಇನ್ನು ಟ್ಯಾನ್ ಟೀಟಾದ ಬರೆದಿದ್ದು ಸರಿ ಇದೆನಾ ನೋಡಿ. ಹಾಗೇನೆ ಕಾಟ್ ಟೀಟಾ ಏನಾಯ್ತು ನೋಡಿ, ಇನ್ನು ಉಳಿದಿರೋದು ಒಂದಿದೆ, ಅದನ್ನು ನೀವು ಸರಿಯಾದ ಕಾಲಮ್ನಲ್ಲಿ ಬರೆದ್ರೆ ಈ ಚಟುವಟಿಕೆ ಪೂರ್ತಿ ಆಯಿತು. ಎಲ್ಲರೂ ಮಾಡಿದಿರಲ್ವಾ? ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಈ ಅಂಶನೇ ತುಂಬ ಪ್ರಮುಖವಾಗಿರೋದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಈಗ ಹಿಂದಿನ ತರಗತಿಯಲ್ಲಿ ಒಂದು ಸಮಸ್ಯೆ ಬಿಡಿಸಿದ್ವಿ, ಹಾಗೆ ನಿಮಗೂ ಕೆಲವು ಸಮಸ್ಯೆಗಳನ್ನು ಮಾಡ್ಲಿಕ್ಕೆ ಹೇಳಿದ್ವಿ. ಈಗೇನು ಮಾಡೋಣ ಅಂದರೆ, ಮುಂದಿನ ಸಮಸ್ಯೆಗಳನ್ನು ಮಾಡಬೇಕಾದ್ರೆ ಮತ್ತೆ ನೋಡಿ, ಇಷ್ಟೊತ್ತು ಮಾಡಿದ್ದನ್ನೇ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಅಂಶಗಳು ಈ ತ್ರಿಕೋನ ಲಂಬಕೋನ ತ್ರಿಭುಜಗಳಿಗೆ ಅನ್ವಯಿಸುವಂತೆ ನಾವು ಬರೆದಿದ್ದೀವಲ್ವಾ?
ಈಗ ಹೊಂದಿಸಿ ಬರೆಯಿರಿ ಅಂತ ತಿಳ್ಕೊಂಡ್ವಲ್ವಾ, ಅದಕ್ಕೆ ಅನುಗುಣವಾಗಿ ಈ ತ್ರಿಭುಜಗಳಿಗೆ ಅನ್ವಯಿಸುವಂತೆ ಈ 6 ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆದಿದ್ದೀವಿ. ಹಾಗಾದರೆ ಈ ಎಲ್ಲ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವೀಗ ಕೆಲವು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ನೋಡ್ತಾ ಹೋಗಿ, ಇಲ್ಲೊಂದು ಸಮಸ್ಯೆ ಹೀಗಿದೆ. 15 ಕಾಟ್ ಎ ಈಸ್ ಈಕ್ವಲ್ ಟು 8 ಆದರೆ ಸೈನ್ ಎ ಮತ್ತು ಸೀಕೆಂಟ್ ಎನ ಬೆಲೆ ಕಂಡು ಹಿಡಿಯಿರಿ. ಹೇಗೆ ಮಾಡೋದು? ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಬರೆಯೋಣ. ಹಾಗೇನೇ ತ್ರಿಭುಜವನ್ನು ಸಹ ಬರೆದಿದ್ದೀವಿ ನಾವಿಲ್ಲಿ. ಸೊ ನೋಡಿ, ಬಿ 90 ಡಿಗ್ರಿ ಇದೆ, ಎಯನ್ನು ಗುರುತಿಸಿದ್ದೀವಿ, ಕಾರಣ ಎ ಬೆಲೆ ಕೊಟ್ಟಿದ್ದಾರೆ. ಮೀನ್ಸ್ ತ್ರಿಕೋನ ಮಿತಿಯಲ್ಲಿ ಎಯನ್ನು ಲಘು ಕೋನ ಅಂತ ಪರಿಗಣಿಸಿದ್ದೀವಿ ನಾವು. ಏನು ಕಂಡುಹಿಡಿಬೇಕು ನಾವು ಇಲ್ಲಿ? ಸೊ ಸೈನ್ ಎ ಸೀಕೆಂಟ್ ಎ ಕಂಡುಹಿಡಿಬೇಕು ಬರೆದಿದ್ದೀವಿ. ಹೇಗೆ ಕಂಡುಹಿಡಿಬೇಕು? ನೋಡಿ, 15 ಕಾಟ್ ಎ ಈಸ್ ಈಕ್ವಲ್ ಟು 8 ಇದೆ. ಹಾಗಾದರೆ ಕಾಟ್ ಎ ಏನಾಯಿತು ಅಂದರೆ 15ಅನ್ನು ನಾವು ಬಲಗಡೆ ಛೇದದಲ್ಲಿ ತೆಗೆದುಕೊಂಡ್ರೆ 8/15 ಆಯಿತು ಅಲ್ವಾ? ಹಾಗಾದರೆ ಚಿತ್ರದಲ್ಲಿ ಕಾಟ್ ಎನ ಅನುಪಾತಗಳೇನು ಅಂತ ಬರೀರಿ ನೋಡೋಣ. ಕಾಟ್ ಎ ಅಂದರೆ ಟ್ಯಾನ್ ಎನ ವೃತ್ಕ್ರಮ ಅಂದರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಅಲ್ವಾ? ಪಾರ್ಶ್ವಬಾಹು ಏನಿದೆ ನೋಡಿ ಇಲ್ಲಿ, ಪಾರ್ಶ್ವಬಾಹು ಎ ಬಿ ಮತ್ತು ಅಭಿಮುಖ ಬಾಹು ಬಿ ಸಿ ಬರೆದಿದ್ದೀವಲ್ವಾ? ಹಾಗಾದರೆ ಈ ಎರಡು ಅನುಪಾತಗಳನ್ನು ಹೋಲಿಕೆ ಮಾಡಿ. ಹೋಲಿಕೆ ಮಾಡಿದರೆ ಏನಾಯಿತು? ಎ ಬಿಯ ಬೆಲೆ ನಾವು 8K ಅಂತ ಬರಿತೀವಿ. ಹಾಗೆಯೇ ಬಿ ಸಿ ಈಸ್ ಈಕ್ವಲ್ ಟು 15 ಅನ್ನೋದನ್ನು ಅನುಪಾತದ ರೂಪದಲ್ಲಿರೋದ್ರಿಂದ ಕೆ ಸ್ಥಿರಾಂಕವಾಗಿರಲಿ, ಬಿ ಸಿ ಈಸ್ ಈಕ್ವಲ್ ಟು 15K. ಇಲ್ಲಿ ಕೆ ಎಂಬುದು 0 ಅಲ್ಲದ ಬೇರೆ ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ ಇಲ್ಲಿ? ಹಾಗಾದರೆ ಏನು ಮಾಡೋದೀಗ? ನಮಗೆ ಈ ತ್ರಿಭುಜದ 2 ಅಂಶಗಳು ಗೊತ್ತಾಯಿತು. ವಿಕರ್ಣವನ್ನು ಕಂಡುಹಿಡಿಬೇಕು ಅಂದರೆ ಏನು ಮಾಡ್ತೀರಿ? ಪೈಥಾಗೋರಸನ ಪ್ರಮೇಯವನ್ನು ಹಾಕ್ತೀರಿ. ನೋಡಿ, ಈ ಚಿತ್ರದಲ್ಲಿ ಪೈಥಾಗೋರಸನ ಪ್ರಮೇಯವನ್ನು ಹಾಕೋಣ. ಈ ಪೈಥಾಗೋರಸನ ಪ್ರಮೇಯದಲ್ಲಿ ಬೆಲೆಗಳು ಗೊತ್ತಿರೋದನ್ನು ಹಾಕ್ತೀವಿ. 8K ಹೋಲ್ ಸ್ಕ್ವಾಡ್ ಪ್ಲಸ್ 15K ಹೋಲ್ ಸ್ಕ್ವಾಡ್ ಬೆಲೆಗಳನ್ನು ಹಾಕಿ ಸಂಕ್ಷೇಪಿಸಿದರೆ ನಮಗೆ ಎ ಸಿಯ ಬೆಲೆ 17K ಅಂತ ಬಂತು. ಮಕ್ಕಳೇ, ನಮಗೆ ಇಲ್ಲಿ ಎ ಸಿ ಬಂದಾದ ಮೇಲೆ 2 ಬೆಲೆಗಳನ್ನು ಕಂಡುಹಿಡಿಯೋಕೆ ಕೇಳಿದಾರಲ್ವ? ಏನು? ಸೈನ್ ಎ ಬೇಕು. ಸೈನ್ ಎಗೆ ಅನುಪಾತ ಹಾಕಿ. ಏನು? ಬಿ ಸಿ ಬೈ ಎ ಸಿ ಬರೀರಿ. ಬಿ ಸಿ ಬೆಲೆ ಎಷ್ಟಿದೆ? 15K ಇದೆ. ಎ ಸಿ ಬೆಲೆ ಎಷ್ಟು ಬಂತು? 17K. ಕೆ ಕ್ಯಾನ್ಸಲ್ ಆಯಿತು. ಆನ್ಸರ್ ಎಷ್ಟು ಬಂತು ನೋಡಿ? 15/17. ನೋಡೋಣವಾ ಅದನ್ನು? ಹೀಗೆ ಅಲ್ವಾ ಮಾಡಿರೋದು? ಹಾಗೇನೆ ಇನ್ನೊಂದೇನಿದೆ? ಸೀಕೆಂಟ್ ಎ ಬೇಕು. ಅನುಪಾತನ ಹಾಕಿ. ಇಲ್ಲಿರೋ ಈ ತ್ರಿಭುಜದಲ್ಲಿ ಇರ್ತಕ್ಕಂತಹ ಬೆಲೆಗಳನ್ನು ಹಾಕಿ ಸಂಕ್ಷೇಪಿಸಿ. ಇದೇ ಥರದ ಉತ್ತರ ಬಂದಿದೆ ಅಲ್ವಾ ನಿಮಗೆ? ಈಗ ಇನ್ನೊಂದು ಸಮಸ್ಯೆನ ತಗೊಳ್ಳೋಣ. ಈ ಸಮಸ್ಯೆನ ಬರ್ಕೊಳ್ಳಿ ನೋಡೋಣ. ಪಠ್ಯಪುಸ್ತಕದಲ್ಲಿರುವ ಸಮಸ್ಯೆನೇ ಇದು. ಹೇಗೆ ಮಾಡೋದು? ಇದಕ್ಕೆ ಸಂಬಂಧಿಸಿರುವ ಹಾಗೆ ಒಂದು ತ್ರಿಭುಜವನ್ನು ತೆಗೆದುಕೊಂಡಿದ್ದೀವಿ. ಈ ತ್ರಿಭುಜದಲ್ಲಿ ಎ ಮತ್ತು ಬಿಗಳು ಲಘುಕೋನಗಳಾಗಿವೆ. ಇಲ್ಲಿ ಸಿ ಡಿ ಎಂಬುದು ಎ ಬಿಗೆ ಲಂಬವಾಗಿದೆ. ನೆಕ್ಸ್ಟ್ ಏನು ಮಾಡ್ತೀರಿ? ಈಗ ದತ್ತದ ಪ್ರಕಾರ ಏನು ಕೊಟ್ಟಿದೆ ನೋಡಿ? ಕಾಸ್ ಎ ಈಸ್ ಈಕ್ವಲ್ ಟು ಕಾಸ್ ಬಿ ಕೊಟ್ಟಿದ್ದಾನೆ. ಇಲ್ಲಿ ಎ ಇದೆ ಅಂದರೆ ಎ ಇಲ್ಲಿರೋದ್ರಿಂದ ಎ ಡಿ ಸಿ ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡು ಈ ತ್ರಿಭುಜದಲ್ಲಿ ಕಾಸ್ ಎನ ಬೆಲೆನ ಬರೆಯೋಣ. ಹಾಗೆ ಬಿ ಇಲ್ಲಿದೆ. ಬಿ ಡಿ ಸಿ ತ್ರಿಭುಜವನ್ನು ತೆಗೆದುಕೊಂಡು ಕಾಸ್ ಬಿನ ಬೆಲೆ ಬರೆಯೋಣ. ಕಾರಣ ತ್ರಿಕೋನಮಿತಿಯ ಅನುಪಾತಗಳನ್ನು ಲಂಬಕೋನ ತ್ರಿಭುಜದಲ್ಲಿ ಮಾತ್ರ ಅಳವಡಿಸಬೇಕು ಅಂತ ನಮಗೆ ಈಗಾಗಲೇ ಗೊತ್ತಿದೆ. ಹಾಗಾದರೆ ಈ ಅನುಪಾತಗಳನ್ನು ಬರೆದಿದ್ದೀವಲ್ವ ನೋಡಿ. ಈ ಅನುಪಾತಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಇಲ್ಲಿ ಬರೆದಿದ್ದೀನಿ ನಾನು. ಏನು ಅಂದರೆ ನನಗೆ ಕಾಸ್ ಬೇಕಾಗಿದೆ. ಕಾಸ್ ಎ ಅಂದರೆ ಅರ್ಥ ಇದು ಪಾರ್ಶ್ವಬಾಹು, ಇದು ವಿಕರ್ಣ. ದೇರ್ಫೋರ್ ಎ ಡಿ ಬೈ ಎ ಸಿ ಬರೆದಿದ್ದೀವಲ್ವ ಇಲ್ಲಿ. ಹಾಗೇನೆ ಇಲ್ಲಿ ನೋಡಿ, ಪಾರ್ಶ್ವಬಾಹು ಬಿ ಡಿ, ವಿಕರ್ಣ ಬಿ ಸಿ. ದೇರ್ಫೋರ್ ಬಿ ಡಿ ಬೈ ಬಿ ಸಿ ಬರೆದಿದ್ದೀವಿ. ಅಂದರೆ ನಾವು ಈ ಬಿ ಡಿನ
ಇಲ್ಲಿ ತೆಗೆದುಕೊಳ್ಳೋಣ. ದೇರ್ಫೋರ್ ಬಿ ಡಿ ಮತ್ತು ಎ ಸಿಗಳನ್ನು ಅದಲು ಬದಲು ಮಾಡಿದರೆ ನಮಗೇನು ಬಂತು? ಎ ಡಿ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಸಿ ಬೈ ಬಿ ಸಿ ಆಯಿತು. ಸರಿನಾ? ಅಂದರೆ ಈ ಅನುಪಾತಗಳನ್ನು ನಾವು ಕೆ ಅಂತಕ್ಕಂತಹ ಒಂದು ಸ್ಥಿರಾಂಕದಿಂದ ಬರೆಯೋಣ. ಈಗ ಎ ಡಿ ಬೈ ಬಿ ಡಿ ಬೆಲೆ ಕೆ, ಎ ಸಿ ಬೈ ಬಿ ಸಿ ಬೆಲೆನೂ ಕೆ ಆಯಿತು. ಮುಂದುವರೆದು ನೋಡಿ, ಇಲ್ಲಿ ನಾವು ಸಮೀಕರಣ ರೂಪದಲ್ಲಿ ಬರಿತಾ ಇದ್ದೀವಿ. ಏನು? ಎ ಡಿ ಎಂಬುದನ್ನು ಕೆ ಟೈಮ್ಸ್ ಬಿ ಡಿ ಬರಿತೀವಿ, ಹಾಗೆ ಎ ಸಿ ಎಂಬುದನ್ನು ಕೆ ಟೈಮ್ಸ್ ಬಿ ಸಿ ಅಂತ ಬರೆದಿದ್ದೀವಿ. ಎರಡು ಸಮೀಕರಣಗಳು ಬಂದು ನಮಗೆ. ಈಗ ಈ ಸಮೀಕರಣಗಳನ್ನು ಬಳಸಿ ನಾವು ಮುಂದೆ ಏನು ಮಾಡೋಣ ಅಂದರೆ, ಈ ಚಿತ್ರ ಇದೆ ನೋಡಿ, ಪೈಥಾಗೋರಸ್ಸನ ಪ್ರಮೇಯವನ್ನು ಹಾಕಿದ್ದೀವಿ. ಯಾವುದರಲ್ಲಿ? ಎ ಸಿ ಸ್ಕ್ವಾಡ್ ಈಸ್ ಈಕ್ವಲ್ ಟು ಸಿ ಡಿ ಸ್ಕ್ವಾಡ್ ಪ್ಲಸ್ ಎ ಡಿ ಸ್ಕ್ವಾಡ್, ಎ ಡಿ ಸಿ ತ್ರಿಭುಜದಲ್ಲಿ. ನಾವು ಸಿ ಡಿ ಸ್ಕ್ವಾಡ್ನ ಬೆಲೆಯನ್ನು ಕಂಡುಕೊಳ್ಬೇಕು ಅಂದರೆ ಎ ಸಿ ಸ್ಕ್ವಾಡ್ ಮೈನಸ್ ಎ ಡಿ ಸ್ಕ್ವಾಡ್ ಬರ್ತೀನಿ. ಈಗ ಇನ್ನೊಂದು ತ್ರಿಭುಜ ಇದೆ ಅಲ್ವಾ ಇಲ್ಲಿ? ಯಾವ ತ್ರಿಭುಜ ನೋಡಿ? ಸಿ ಡಿ ಬಿ ಲಂಬಕೋನ ತ್ರಿಭುಜದಲ್ಲಿಯೂ ಪೈಥಾಗೋರಸ್ಸನ ಪ್ರಮೇಯವನ್ನು ಹಾಕೋಣ. ಅದರಲ್ಲಿ ಸಿ ಡಿ ಸ್ಕ್ವಾಡ್ ಬೆಲೆಯನ್ನು ಕಂಡುಹಿಡಿಯೋಣ. 3 ಮತ್ತು 4 ಗಮನಿಸಿದರೆ ಇಲ್ಲಿಯೂ ಸಿ ಡಿ ಸ್ಕ್ವಾಡ್. ನಾವಿಲ್ಲಿ ಸ್ವಯಂ ಸಿದ್ಧವನ್ನು ಬಳಸಿದರೆ ನಮಗೇನು ಬಂತು? ಎ ಸಿ ಸ್ಕ್ವಾಡ್ ಮೈನಸ್ ಎ ಡಿ ಸ್ಕ್ವಾಡ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವಾಡ್ ಮೈನಸ್ ಬಿ ಡಿ ಸ್ಕ್ವಾಡ್ ಬಂತು. ಈಗ ಆಲ್ರೆಡಿ ನಾವು ಎ ಸಿ ಎ ಡಿ ಬೆಲೆನ ಕಂಡುಕೊಂಡಿದ್ದೀವಿ. ಆ ಬೆಲೆಗಳನ್ನು ಇಲ್ಲಿ ಹಾಕ್ತೀನಿ. ಅಂದರೆ ಎ ಸಿ ಬೆಲೆ ಏನು ಬರೆದಿದ್ದೀವಿ ನಾವು? ಕೆ ಟೈಮ್ಸ್ ಬಿ ಸಿ ಬರೆದಿದ್ದೀವಿ. ಎ ಡಿ ಬೆಲೆ ಏನು ಬರೆದಿದ್ದೀವಿ? ಕೆ ಇಂಟು ಬಿ ಡಿ ಬರೆದಿದ್ದೀವಿ. ಸೊ ಹೋಲ್ ಸ್ಕ್ವಾಡ್ ಅನ್ನೋದ್ರಲ್ಲಿ ಕೆ ಸ್ಕ್ವಾಡನ್ನು ಕಾಮನ್ ತೆಗೆದ್ರೆ ನಮಗೆ ಬಿ ಸಿ ಸ್ಕ್ವಾಡ್ ಮೈನಸ್ ಬಿ ಡಿ ಸ್ಕ್ವಾಡ್ ಉಳಿತು ಬ್ರ್ಯಾಕೆಟ್ನಲ್ಲಿ. ಸೊ ಇದು ಮತ್ತು ಇದು ಸಮ ಆಗಿರೋದ್ರಿಂದ ದೇರ್ಫೋರ್ ಕ್ಯಾನ್ಸಲ್ ಆದರೆ ಕೆ ಸ್ಕ್ವಾಡ್ 1 ಆಯಿತು, ಕೆ ಬೆಲೆ 1 ಆಯಿತು. ಹಾಗಾದರೆ ಸ್ಥಿರಾಂಕದ ಮೌಲ್ಯ ಎಷ್ಟು ಬಂತು? ನಮಗೆ 1 ಬಂತು. ಈಗ ಈ ಸ್ಥಿರಾಂಕದ ಬೆಲೆಯನ್ನು ಆಧಾರವಾಗಿಟ್ಕೊಂಡು ನೋಡಿ, ಸಮೀಕರಣ 2ರಲ್ಲಿ ಏನಿದೆ? ಎ ಸಿ ಈಸ್ ಈಕ್ವಲ್ ಟು ಕೆ ಬಿ ಸಿ ಇತ್ತು. ಕೆ ಜಾಗದಲ್ಲಿ 1 ಹಾಕಿ, ದೇರ್ಫೋರ್ ಏನು ಬಂತು ನಮಗೆ? ಎ ಸಿ ಮತ್ತು ಬಿ ಸಿ ಸಮ ಬಂತು. ಎ ಸಿ ಇಲ್ಲಿದೆ, ಬಿ ಸಿ ಇಲ್ಲಿದೆ. ಹಾಗಾದರೆ ಎ ಬಿ ಸಿ ತ್ರಿಭುಜದಲ್ಲಿ ಈ 2 ಬಾಹುಗಳು ಸಮ ಆದರೆ ಇದರ ಅಭಿಮುಖ ಕೋನ ಏನಿರ್ತವೆ? ಸಮ ಇರ್ತವೆ. ದೇರ್ಫೋರ್ ನಮಗೆ ಕೋನ ಎ ಈಸ್ ಈಕ್ವಲ್ ಟು ಕೋನ ಬಿ ಬಂತು. ಯಾಕೆ ಅಂದರೆ ಗೊತ್ತಿದೆ ನಮಗೆ, ಸಮದ್ಬಿ ಬಾಹು ತ್ರಿಭುಜದಲ್ಲಿ ಸಮನಾದ ಬಾಹುವಿನ ಅಭಿಮುಖ ಕೋನಗಳು ಸಮವಾಗಿರುತ್ತವೆ ಅಂತ. ಸಮಸ್ಯೆ ಸುಲಭ ಇತ್ತಲ್ವ ಮಕ್ಕಳೇ? ಇನ್ನೊಂದು ಸಮಸ್ಯೆ ನೋಡೋಣ. ನೋಡಿ, ಇದು ನಾನಿಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ಸಮಸ್ಯೆಯಲ್ಲಿಯೂ ಸಹಿತ ನೋಡಿ 6 cot θ = 8 ಕೊಟ್ಟಿದ್ದಾರೆ. ಇದರ ಬೆಲೆನ ಕಂಡುಹಿಡಿಯೋಕೆ ಹೇಳ್ತಾರೆ. ಹೇಗೆ ಕಂಡುಹಿಡಿಯೋದು? ಮಾಡ್ತಾ ಹೋಗ್ತೀರಾ? ಹಾಂ ಸರ್, ಅಂತ ಒಂದು ಗೊತ್ತು ನಮಗೆ ಅಂತೀರಾ? ಸೊ ಈ ಥರ ಬರ್ಕೋತೀರಿ. 6ಅನ್ನು ಈ ಬದಿಗೆ ತೆಗೆದುಕೊಳ್ತೀರಿ. cot θ ಅಂದರೆ ಗೊತ್ತಿದೆ ನಮಗೆ, ಏನು? ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಅಲ್ವಾ? ನೆಕ್ಸ್ಟು ಚಿತ್ರವನ್ನು ಬರಿತೀವಿ. ಇದು θ ಆಗಿರೋದ್ರಿಂದ ಇಲ್ಲಿ ಪಾರ್ಶ್ವಬಾಹು ಯಾವುದು ನೋಡಿ? ಬಿ ಸಿ. ಅಭಿಮುಖ ಬಾಹು ಎ ಬಿ ಇದೆ. ಸರಿ ಅಲ್ವಾ? ಹಾಗಾದರೆ ಏನು ಮಾಡೋದು ನೆಕ್ಸ್ಟ್ ಅಂತ? ಆ ಬೆಲೆಗಳನ್ನು ಹಾಕೋಣ. ದಟ್ ಈಸ್ ಪೈಥಾಗೋರಸ್ಸನ ಪ್ರಮೇಯ. ಇಲ್ಲಿ 8 ಇದೆ, 6 ಇದೆ. ಸೊ ಹೆಚ್ ಬೆಲೆನ ಕಂಡುಹಿಡಿಯೋಣ. ನಾವು ಇಲ್ಲಿ ಕೆ ತೆಗೆದುಕೊಂಡು 6 ಮಾಡ್ಬೋದು, ಇಲ್ಲದೆ ಇದ್ರೆ ನೇರವಾಗಿ ಆದರೂ ಮಾಡಿದರೆ ನಮ್ಗೆ ಎಷ್ಟು ಬಂತು? ಇಲ್ಲಿ 100 ಬಂತು. ದಟ್ ಈಸ್ ಎ ಸಿ ಸ್ಕ್ವಾಡ್ 100 ಬಂದಿರೋದ್ರಿಂದ ಎ ಸಿ ಬೆಲೆ 10 ಆಯಿತು. ಸೊ ಇವುಗಳನ್ನು ನಾವು 8K 6K 10K ಅಂತನೂ ಬರ್ಕೋಬಹುದು. ನೆಕ್ಸ್ಟ್ ಏನು ಮಾಡ್ತೀರಿ? ಸರ್ 3 ಬೆಲೆ ಬಂದಾಯಿತು. ಸೈನ್ ತೀಟಾ ಕಾಸ್ ತೀಟಾನ ಬೆಲೆ ಕಂಡುಹಿಡಿಯೋದು, ಈ ಜಾಗದಲ್ಲಿ ಹಾಕೋದು. ನೋಡಿ ಮುಂದಿನ ಹಂತ ನೋಡಿ, 3 ಬರೆದಿದ್ದೀವಿ. ಅಭಿಮುಖ ಬಾಹು 6 ಇದೆ, ಪಾರ್ಶ್ವಬಾಹು 8 ಇದೆ, ವಿಕರ್ಣ 10 ಇದೆ. ಸೈನ್ ತೀಟಾನ ಬೆಲೆ ಕಂಡುಹಿಡಿದಿದ್ದೀವಿ ಇಲ್ಲೇ. ಹಾಗೇನೆ ಕಾಸ್ ತೀಟಾ ಬೆಲೆ ಆಯಿತು. ನಂತರ ಯಾವುದರ ಬೆಲೆ ಕಂಡುಹಿಡಿಬೇಕೋ ತೊಗೊಂಡಿದ್ದೀವಿ. ಆಯಾ ಜಾಗದಲ್ಲಿ ಬೆಲೆನ ಹಾಕಿ ಸಂಕ್ಷೇಪಿಸೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸಂಕ್ಷೇಪಿಸ್ತಾ ಹೋದರೆ ನೋಡಿ, ಮೊದಲನೇ ಹಂತ ವರ್ಗ ತೆಗೆದುಕೊಂಡಿದ್ದೀವಿ. ನೆಕ್ಸ್ಟು ಲಸ ತೆಗೆದುಕೊಂಡಿದ್ದೀವಿ. ಛೇದದಲ್ಲಿರೋ 100 ಕ್ಯಾನ್ಸಲ್ ಆಯಿತು, ಮೈನಸ್ ಮಾಡಿದ್ದೀವಿ. ಭಾಗ ಮಾಡಿದರೆ ಇದರ ಬೆಲೆ 16/9 ಬಂತು. ಸುಲಭ ಇದೆ ಅಲ್ವಾ ಮಕ್ಕಳೇ? ಈ ಸಮಸ್ಯೆನ ನಾವು ಮುಂದುವರೆದ ಹಾಗೆ
ಬೇರೆ ರೀತಿಯಲ್ಲಿಯೂ ಮಾಡ್ಬೋದು. ಬಟ್ ಈಗ ನಾವು ತಿಳ್ಕೊಂಡಿರುವ ಮಾಹಿತಿಯ ಪ್ರಕಾರ ಈ ಸಮಸ್ಯೆನ ಈ ರೀತಿಯಾಗಿ ಮಾಡುವ ವಿಧಾನವನ್ನು ನಾವು ತುಂಬ ಸುಲಭವಾಗಿ ಈ ಹಂತಗಳನ್ನು ಗಮನಿಸೋದ್ರಿಂದ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ ಮಕ್ಕಳೇ. ಈಗ ನಾವು ಮುಂದುವರೆದು ಈ ಅಧ್ಯಾಯದ 2ನೆಯ ಪ್ರಮುಖ ಅಂಶವನ್ನು ನೋಡ್ತಾ ಹೋಗೋಣ. ನಿರ್ದಿಷ್ಟ ಕೋನಗಳಾದ 45 ಡಿಗ್ರಿ, 30 ಡಿಗ್ರಿ ಮತ್ತು 60 ಡಿಗ್ರಿಗಳಿಗೆ ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳು ಏನು ಬರ್ತವೆ ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ. ಸಿದ್ಧರಾಗಿದ್ದೀರಾ? ನೋಡ್ತಾ ಹೋಗಿ. ಮೊದಲನೇದು ಏನು ಮಾಡೋಣ ಅಂದರೆ 45 ಡಿಗ್ರಿ ತ್ರಿಕೋನಮಿತಿಯ ಅನುಪಾತದ ಬೆಲೆ ಏನು ಎಂಬುದನ್ನು ಕಂಡುಕೊಳ್ಳೋಣ. ಇಲ್ಲಿ ಒಂದು ಪುಟ್ಟ ಗ್ರಾಫ್ ಶೀಟನ್ನು ತೆಗೆದುಕೊಂಡಿದ್ದೀನಿ. ಇದರಲ್ಲಿ ನೋಡಿ, ಎ ಬಿ ಮತ್ತು ಬಿ ಸಿಗಳು ಸಮ ಇರುವ ಹಾಗೆ ಎ ಬಿ ಸಿ ತ್ರಿಭುಜವನ್ನು ಬರೆದಿದ್ದೀವಿ. ಬಿ ನಲ್ಲಿ 90 ಡಿಗ್ರಿ ಇದೆ. ಅಂದರೆ ಇದನ್ನು ನಾವು ಏನಂತ ಕರಿತೀವಿ? ಸಮದ್ವಿಬಾಹು ಲಂಬಕೋನ ತ್ರಿಭುಜ ಅಂತ ಕರಿತೀವಲ್ವಾ. ನೋಡಿ, ಇದನ್ನು ವಿಕರ್ಣ ಅಂತ ಕರಿತೀವಿ, ಬಿಕಾಸ್ ಲಂಬಕೋನದ ಅಭಿಮುಖ ಬಾಹು. ಇದು ಎಗೆ ಅನ್ವಯಿಸುವಂತೆ ಅಭಿಮುಖ ಬಾಹು ಇದು, ಪಾರ್ಶ್ವಬಾಹು ಇದು ಎ ಕೋನಕ್ಕೆ ಅನ್ವಯಿಸುವಂತೆ. ಹಾಗೆಯೇ ಇವುಗಳ ಕೋನವನ್ನು ತೆಗೆದುಕೊಂಡ್ರೆ ಎ ನಲ್ಲಿಯೂ 45 ಇದೆ, ಸಿ ನಲ್ಲಿಯೂ 45 ಇದೆ. ಯಾಕೆ? ಸಮದ್ವಿಬಾಹುವು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಲಂಬಕೋನ ತ್ರಿಭುಜದಲ್ಲಿ ಬಿ ಲಂಬಕೋನ, ಉಳಿದ 2 ಕೋನಗಳು ಸಮ, ಆದ್ದರಿಂದ 45 ಆಯಿತು. ಈಗ ನಾವು ಸೈನ್, ಕಾಸ್ ಮತ್ತು ಉಳಿದ ತ್ರಿಕೋನ ಮಿತಿಗಳ 45 ಡಿಗ್ರಿನ ಅನುಪಾತಗಳು ಏನು ಎಂಬುದನ್ನು ಈಗ ತಿಳ್ಕೊಳ್ತಾ ಹೋಗ್ಬೇಕು ಅಲ್ವಾ. ಏನು ಮಾಡೋಣ ಅಂದರೆ, ಸೊ ಇದು ನೋಡಿ 4 ಮೂಲಮಾನ ಇದೆ, ಇದು 4 ಮೂಲಮಾನ ಇದೆ. ಎ ಸಿಯ ಬೆಲೆಯನ್ನು ಕಂಡುಹಿಡಿಯೋಣ. ಹಾಗಾದ್ರೆ ಹೇಗೆ ಕಂಡುಹಿಡಿಯೋದು? ತುಂಬ ಸುಲಭ. ನೇರವಾಗಿ ಬರಿತಾ ಇದ್ದೀನಿ. ಪೈಥಾಗೋರಸನ ಪ್ರಮೇಯ ಹಾಕಿದ್ದೀವಿ, ಅದರ ಬೆಲೆ ಹಾಕಿದ್ದೀವಿ. 16 + 16 ಬಂತು. ಅದನ್ನು 2 × 16 ಬರೆದಿದ್ದೀವಿ. ವರ್ಗಮೂಲ ತೆಗೆದುಕೊಂಡ್ರೆ 4√2 ಆಯಿತು ಅಲ್ವಾ. ಸರಿ ಅಲ್ವಾ? ಹಾಗಾದರೆ ಇದೇ ರೀತಿಯಾಗಿ ನೀವು ಬೇರೆ ಮೂಲಮಾನ ಇರ್ತಕ್ಕಂತಹ ಸಮದ್ವಿಬಾಹು ಲಂಬಕೋನ ತ್ರಿಭುಜ ತೆಗೆದುಕೊಂಡ್ರೆ ಸುಲಭ ನೋಡ್ರಿ. 4 ಇದ್ದರೆ ವಿಕರ್ಣ 4√2 ಬಂತು. ಹಾಗೇನೆ 7 ಇದ್ದರೆ 7√2 ಇರುತ್ತೆ. ಇದು ನಮಗೆ ಗೊತ್ತಿದೆ. ವರ್ಗದಲ್ಲಿ ಕರ್ಣದ ಉದ್ದವು ಬಾಹುವಿನ ಉದ್ದ ಇಂಟು √2 ಆಗಿರುತ್ತೆ ಎಂಬ ನಿಯಮವನ್ನು ನಾವು ತಿಳ್ಕೊಂಡಿದ್ದೀವಿ ಪೈಥಾಗೋರಸನ ಪ್ರಮೇಯದ ಮೂಲಕ. ಹೀಗಾಗಿ ನಮಗೆ ಎ ಸಿಯ ಬೆಲೆ 4√2 ಈ ತ್ರಿಭುಜದಲ್ಲಿ ಬರ್ತಾ ಇದೆ. ಇಲ್ಲಿ ಪಿ ಕ್ಯೂನ ಬೆಲೆ 7√2 ಈ ತ್ರಿಭುಜದಲ್ಲಿ ಬರ್ತಾ ಇದೆ. ಈಗ ನಾವೇನು ಮಾಡಬೇಕಂದ್ರೆ, ಈ ತ್ರಿಭುಜದಲ್ಲಿ ಸೈನ್ 45 ಡಿಗ್ರಿಯ ಬೆಲೆ ಬೇಕು. ನೋಡಿ, ಸೈನ್ 45ಕ್ಕೇನು? ಅಭಿಮುಖ ಬಾಹು ಬೈ ವಿಕರ್ಣ, ಬಿ ಸಿ ಬೈ ಎ ಸಿ ಬರೆದ್ವಿ. ಹಾಗಾದರೆ ಬಿ ಸಿ ಬೆಲೆ ಎಷ್ಟು? 4. ವಿಕರ್ಣ ಎಷ್ಟು? 4√2. 4 ಕ್ಯಾನ್ಸಲ್ ಆದ್ರೆ ಉತ್ತರ ಎಷ್ಟು ಬಂತು? 1/√2 ಬಂತು ಅಲ್ವಾ ಮಕ್ಕಳೇ. ಹಾಗೇನೆ ಕಾಸ್ 45 ಕಂಡುಹಿಡೀರಿ ನೋಡೋಣ. ಇಲ್ಲಿ ಗಮನಿಸ್ತಾ ಹೋಗಿ. ಹಂತ 1 ಅನುಪಾತ, ಹಂತ 2 ಚಿತ್ರದಲ್ಲಿ ಇರುವ ಹಾಗೆ ಆ ಬಾಹುಗಳ ಅಂಶಗಳನ್ನು ಬರೆದಿದ್ದೀವಿ, ಬೆಲೆ ಹಾಕಿದ್ದೀವಿ. ಅದ್ರದ್ದು ನಮಗೆ ಎಷ್ಟು ಬಂತು? 1/√2 ಬಂತು. ಹಾಗಾದರೆ ಟ್ಯಾನ್ ಎಷ್ಟು ಬರುತ್ತೆ ಮಕ್ಕಳೇ? ತುಂಬ ಸುಲಭ. ಸೊ ಅಭಿಮುಖ ಬಾಹು 4 ಇದೆ, ಪಾರ್ಶ್ವ ಬಾಹು 4 ಇದೆ. 4/4 ಎಷ್ಟು ಬಂತು? 1 ಬಂತು. ಹಾಗಾದರೆ ಸೈನ್, ಕಾಸ್, ಟ್ಯಾನ್ 45 ಡಿಗ್ರಿ ಬೆಲೆಯನ್ನು ನಾವಿಲ್ಲಿ ತುಂಬ ಸುಲಭವಾಗಿ ಕಂಡುಕೊಳ್ತಾ ಇದ್ದೀವಿ. ಎ ಬಿ ಸಿ ತ್ರಿಭುಜಕ್ಕೆ ಅನ್ವಯಿಸುವಂತೆ ಮಾತ್ರ. ಸೈನ್ ಬೆಲೆ ಗೊತ್ತಿದ್ರೆ ಕೊಸೆಕ್ ಬೆಲೆ ಏನು ಅಂತ ಬರೀತೀರಾ ಮಕ್ಕಳೇ? ಸೈನ್ 45 ಡಿಗ್ರಿಯ ಬೆಲೆ ಗೊತ್ತಾದರೆ ಕೊಸೆಕ್ 45 ಡಿಗ್ರಿಯ ಬೆಲೆಯನ್ನು ಬರಿಬೋದಾ ಮಕ್ಕಳೇ? ಕಂಡುಕೋಬೋದಾ ಇದೇ ರೀತಿ? ಹಾಗಾದರೆ ಈ 3 ತ್ರಿಕೋನಮಿತಿಗಳ ವೃತ್ಕ್ರಮಗಳ ಬೆಲೆಗಳನ್ನು ನೀವುಗಳೇ ಕಂಡುಕೊಳ್ಬೇಕು. ಆಯ್ತಲ್ವಾ? ಈಗ ಮುಂದುವರೆದು ನಾವು ಇಲ್ಲೊಂದು ತ್ರಿಭುಜ ತೆಗೆದುಕೊಂಡಿದ್ದೀವಿ ನೋಡಿ. 3 ಬಾಹುಗಳು ಸಮ ಇರುವಂತೆ ತೆಗೆದುಕೊಂಡಿದ್ದೀವಲ್ವಾ. ಸೊ ಹಾಗಾದರೆ ಪ್ರತಿ ಕೋನ ಎಷ್ಟಾಯಿತು? ಇಲ್ಲಿ 60 ಡಿಗ್ರಿ ಆಯಿತು. ಈ ಸಮಬಾಹು ತ್ರಿಭುಜದಲ್ಲಿ ನಾವು ಒಂದು ಶೃಂಗದಿಂದ ಲಂಬವನ್ನು ಎಳೆದ್ರೆ ಆಗ
ಪಾದ ವಿಭಾಗಿಸುತ್ತೆ ಅಂತ ಗೊತ್ತಿದೆ ನಮಗೆ. ಹಾಗಾಗಿ ಇದು 60 ಡಿಗ್ರಿ ಆಯಿತು, ಈ ಕೋನ 30 ಡಿಗ್ರಿ ಆಯಿತು ಅಲ್ವಾ. ಹಾಗಾದರೆ 60 ಡಿಗ್ರಿಯ ತ್ರಿಕೋನಮಿತಿಯ ಅನುಪಾತ ಹೇಗಿರುತ್ತೆ ಎಂಬುದನ್ನು ಈಗ ನಾವು ಕಂಡುಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಇದು 10 ಇದೆ, ಇದು 60 ಡಿಗ್ರಿ ಇದೆ ಅಲ್ವಾ. ಪಾದವು ವಿಭಾಗಿಸೋದ್ರಿಂದ ಪಾದ ಒಟ್ಟು 10 ಇದೆ. ಹಾಗಾದರೆ ಈ ಭಾಗ 10 ಸೆಂಟಿಮೀಟರ್ ಆಯಿತು. ಯಾವುದು? ಎಸ್ ಪಿ ಭಾಗ 5 ಮೂಲಮಾನ ಆಯಿತು. ಈಗ ಪಿ ಎಸ್ ಕ್ಯೂ ಅಂತಕ್ಕಂತಹ ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡು ನಾವು 60 ಡಿಗ್ರಿಯ ಬೆಲೆಯನ್ನು ಕಂಡುಕೊಳ್ಳೋಣ. ಅದಕ್ಕಿಂತ ಪೂರ್ವದಲ್ಲಿ ಕ್ಯೂ ಎಸ್ನ ಬೆಲೆಯನ್ನು ನೀವು ಕಂಡುಹಿಡಿಬೇಕೀಗ. ಹೇಗೆ? ಇದು 10 ಇದೆ, 5 ಇದೆ. ಕ್ಯೂ ಎಸ್ ಬೆಲೆ ಬಂತಾ ನಿಮಗೆ? ಕಂಡುಹಿಡಿತಾ ಇದ್ದೀರಾ? ಪೈಥಾಗೋರಸನ ಪ್ರಮೇಯವನ್ನು ಹಾಕಿದಾಗ ಕ್ಯೂ ಎಸ್ನ ಬೆಲೆ 5√3 ಬಂತಿಲ್ಲ. ಬಂತಲ್ವಾ ಮಕ್ಕಳೇ? ಈಗ ಮುಂದುವರೆದು ನೋಡಿ, ಆ ಭಾಗದ ತ್ರಿಭುಜವನ್ನು ಮಾತ್ರ ತೆಗೆದುಕೊಂಡಿದ್ದೀವಿ. ಇದು 5 ಇದೆ, 10 ಇದೆ, 5√3 ಇದೆ. ಸೈನ್ ಬೆಲೆ ಬರೀರಿ. ಸೈನ್ 60 ಬೆಲೆ √3/2 ಬರ್ತಾ ಇದೆ. ಸೊ ಸೈನ್ನ ಬೆಲೆ ಕಂಡುಹಿಡಿದ್ರಲ್ವ ಮಕ್ಕಳೇ? ಹಾಗಾದರೆ ಕಾಸದ್ದನ್ನು ಹಾಗೆ ಕಂಡುಹಿಡ್ರಿ. ಕಾಸ್ 60 ಡಿಗ್ರಿ ಬೆಲೆ ಕಂಡುಹಿಡಿರಿ. ನೋಡಿ, ಹಂತ 1, 2, 3. ಹಾಗೆ ಟ್ಯಾನನ್ನು ಕಂಡುಹಿಡಿಬೋದಾ ಮಕ್ಕಳೇ? ದಟ್ ಈಸ್ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಕಂಡುಹಿಡಿದ್ರೆ ನಮಗೆ ಎಷ್ಟು ಬರ್ತಾ ಇದೆ? ಇಲ್ಲಿ √3 ಬರ್ತಾ ಇದೆ. ದಟ್ ಈಸ್ ಟ್ಯಾನ್ 60 √3 ಆಯಿತು. ಹಾಗಾದರೆ 3 ಮೂಲ ತ್ರಿಕೋನಮಿತಿಯ ಅನುಪಾತಗಳ ಬೆಲೆ 60 ಡಿಗ್ರಿಗೆ ಅನ್ವಯಿಸುವ ಹಾಗೆ ಬರೆದಿದ್ದೀವಿ. ಅವುಗಳ ವೃತ್ಕ್ರಮಗಳ ಬೆಲೆಗಳನ್ನು ನೀವು ಇದೇ ರೀತಿಯಾಗಿ ಕಂಡುಕೊಳ್ಬೋದು. ಕಂಡುಕೊಳ್ತೀರಾ ಮಕ್ಕಳೇ? ಈಗ ಮುಂದುವರೆದು ಇನ್ನೊಂದು ತ್ರಿಕೋನಮಿತಿ ಇದೆ 30 ಡಿಗ್ರಿ. ಆ 30 ಡಿಗ್ರಿಯ ತ್ರಿಕೋನಮಿತಿ ಅನುಪಾತಗಳು ಏನು ಎಂಬುದನ್ನು ಈಗ ತಿಳ್ಕೊಳ್ಳೋಣ. ನೋಡಿ, 3 ಅಂಶ ಇದೆ, ನೀವೇ ಬರಿತಾ ಹೋಗಿ. ಈಗ ಸೈನ್ 30 ಡಿಗ್ರಿ ಅಂದರೆ ಕ್ಯೂನಲ್ಲಿ 30 ಡಿಗ್ರಿ ಇದೆ. ಅಭಿಮುಖ ಬಾಹು ಇದು, ಪಾರ್ಶ್ವ ಬಾಹು ಇದು, ವಿಕರ್ಣ ಇದು. ಸೈನ್ 30 ಡಿಗ್ರಿ ಗೊತ್ತಾಯ್ತಾ ಮಕ್ಕಳೇ? ಹಾಗೆ ಕಾಸ್ 30 ಡಿಗ್ರಿ ನೋಡಿ. ಪಾರ್ಶ್ವ ಬಾಹು 5√3 ಇದೆ ಅಲ್ವಾ. ವಿಕರ್ಣ 10 ಇದೆ. 5 1 5 2 √3/2 ಬಂತು. ಹಾಗೆ ಟ್ಯಾನ್ ಎಂಬುದನ್ನು ನೋಡ್ಕೊಳ್ಳಿ. ಟ್ಯಾನ್ ಎಂಬುದು 5/5√3 ಆಯಿತು. 5 5 ಕ್ಯಾನ್ಸಲ್, 1/√3 ಆಯಿತು. ಒಟ್ಟಾರೆ ನಾವು 30 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿಗೆ ತ್ರಿಕೋನಮಿತಿಗಳ ಅನುಪಾತಗಳನ್ನು ಹೇಗೆ ಕಂಡುಕೊಳ್ತೀವಿ ಎಂಬುದನ್ನು ಈ ಗ್ರಾಫ್ ಶೀಟನ್ನು ಬಳಸಿ ನಾವು ಮಾಡಿದ್ವಿ. ನೀವುಗಳು ಸಹಿತ ಇದೇ ಥರದ ಗ್ರಾಫ್ ಶೀಟನ್ನು ತೆಗೆದುಕೊಂಡು ಈ ತ್ರಿಭುಜಗಳನ್ನು ರಚನೆ ಮಾಡಿ ಈ ರೀತಿಯ ಉತ್ತರಗಳು ಬರ್ತಾವ ಎಂಬುದನ್ನು ಪರೀಕ್ಷಿಸಿ. ಮಕ್ಕಳೇ, ಈಗ ನಾವು ಸೈನ್ ತ್ರಿಕೋನಮಿತಿಗೆ ಅನ್ವಯಿಸುವ ಹಾಗೆ 30, 45, 60 ಡಿಗ್ರಿಗಳ ಬೆಲೆಗಳನ್ನು ಕಂಡುಕೊಂಡ್ವಿ. ಹಾಗೆ ಉಳಿದ ತ್ರಿಕೋನಮಿತಿಗಳ ಬೆಲೆಗಳನ್ನು ಕಂಡುಕೊಂಡ್ವಲ್ವಾ? ಏನು ಸರಿ ಇಷ್ಟೇ ಇದನ್ನು ಬೇರೆ ಕೋನಗಳಿಗೆ ಅನ್ವಯಿಸುವಂತೆ ಇಲ್ವಾ ಅಂದರೆ ನಾವು 0 ಡಿಗ್ರಿಯ ಬೆಲೆಗಳನ್ನು ಕಂಡುಕೊಳ್ಬೋದು, 90 ಡಿಗ್ರಿಯ ಬೆಲೆಗಳನ್ನು ಕಂಡುಕೊಳ್ಬೋದು. ಈ 0, 30, 45, 60 ಮತ್ತು 90 ಡಿಗ್ರಿಯನ್ನು ನಾವು ನಿರ್ದಿಷ್ಟ ಕೋನಗಳು ಅಂತ ಕರಿತೀವಿ. ಇವುಗಳಿಗೆ ನಿಖರವಾದ ಬೆಲೆಗಳನ್ನು ನಾವು ಈ ರೀತಿಯಾಗಿ ಬರಿತೀವಿ. ನಾವು ಸಪೋಸ್ ಇವನ್ನ ಹೊರತುಪಡಿಸಿ ಬೇರೆ ಕೋನಗಳು ಅಂದರೆ 1 ಡಿಗ್ರಿಗೂ ಸಹಿತ ನಾವು ಈ ತ್ರಿಕೋನಮಿತಿಗಳ ಅನುಪಾತಗಳ ಬೆಲೆಗಳನ್ನು ಕಂಡುಕೊಳ್ಬೋದು. ಅದು ಹೇಗೆ ಎಂಬುದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಇವಾಗ ನಾವು ಈ 3 ಬೆಲೆಗಳನ್ನು ಆಧಾರವಾಗಿಟ್ಕೊಂಡ್ಬಿಟ್ಟು ಕೆಲವು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ನೋಡ್ತಾ ಹೋಗ್ತೀರಾ? ಈ ಕೋಷ್ಟಕದಿಂದ ನೋಡಿ, ಸೈನ್ 60 ಡಿಗ್ರಿ ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಕಾಸ್ 60 ಡಿಗ್ರಿನ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಏನು ಮಾಡ್ತೀರಿ? ತುಂಬ ಸುಲಭ ಅಲ್ವಾ? ಸೈನ್ 60 ಬೆಲೆ ಎಷ್ಟಿದೆ ಹಾಕೋದು ನೋಡಿ. ಫಸ್ಟ್ ದತ್ತ ಕೊಟ್ಟಿರೋದು ಬರೆದಿದ್ದೀವಿ. ಸೈನ್ 60 ಬೆಲೆನ ಹಾಕಿ, ಕಾಸ್ 30 ಬೆಲೆ ಹಾಕಿ, ಸೈನ್ 30 ಕಾಸ್ 60 ಕೋಷ್ಟಕ ನೋಡಿ ಹಾಕ್ತಾ ಇದ್ದೀನಿ. ಇಲ್ಲದೆ ನಮಗೆ ತುಂಬ ಸುಲಭವಾಗಿ ಗೊತ್ತಿದೆ. ಸೊ ಸಂಕ್ಷೇಪಿಸಿ, ಆ ನಂತರ ನಮಗೆ ಗೊತ್ತಿರ್ತಕ್ಕಂತಹ ಏನು ಮೂಲ ಗಣಿತದ ಮೂಲ ಪ್ರಕ್ರಿಯೆ ಇದೆ ಅಲ್ವಾ, ಅದಕ್ಕೆ ಅನುಗುಣವಾಗಿ ಸಂಕ್ಷೇಪಿಸಿದರೆ ಇಲ್ಲಿ ಉತ್ತರ 1 ಬರ್ತಾ ಇದೆ. ಹಾಗೆಯೇ ಇನ್ನೊಂದು ಸಮಸ್ಯೆನ ನೋಡಿ, ಇದ್ರ ಬೆಲೆನ ನೀವೇ ಕಂಡುಹಿಡಿಯಿರಿ ನೋಡೋಣ ಫಾಸ್ಟಾಗಿ. ಟ್ಯಾನ್ 45 ಡಿಗ್ರಿ ಎಷ್ಟು? 1. ವೆರಿ ಗುಡ್. ಕಾಸ್ 30 ಡಿಗ್ರಿ ಎಷ್ಟು? √3/2 ಅಲ್ವಾ. ಸೈನ್ 60 ಅದು √3/2. ಆ ಬೆಲೆಗಳನ್ನು ಹಾಕಿ ನೋಡೋಣ.
ಹಾಗಾದರೆ ಇದು ಸಂಕ್ಷೇಪಿಸೋದು ಭಾಳ ಸುಲಭ ಅಲ್ವಾ? ಸೊ ಇದು 2 ಬಂತು, ಇದು 3/4, 3/4, ಇದು ಕ್ಯಾನ್ಸಲ್ ಆಯಿತು. ಉತ್ತರ ಎಷ್ಟು ಬಂತು? 2. ಹಾಗೇನೆ ನೋಡಿ, ಇಲ್ಲಿ ಒಂದು ಸಮಸ್ಯೆ ಕೊಟ್ಟಿದೆ. ಸಂಕ್ಷೇಪಿಸೋದನ್ನು ನೀವೀಗ ಆಲ್ರೆಡಿ ತಿಳ್ಕೊಂಡಿದ್ದೀರಿ. ಆ ಮೂಲಕ ಸಂಕ್ಷೇಪಿಸಿದರೆ ನಿಮಗೆ ಉತ್ತರ ಈ ರೀತಿಯಾಗಿ ದೊರೆಯುತ್ತೆ. ಇದ್ರ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಿ ಮಕ್ಕಳ. ಈ ಥರ ಸಮಸ್ಯೆಗಳು, ಇದೇ ರೀತಿ ಹಲವಾರು ಸಮಸ್ಯೆಗಳು ಇವೆ. ಸೊ ನೀವುಗಳು ಈ ಥರದ ಸಮಸ್ಯೆಗಳನ್ನು ಬರ್ಕೊಂಡು, ಏನು ನಾವು ಇವತ್ತು 3 ಕೋನಗಳ ಬಗ್ಗೆ ಚರ್ಚೆ ಮಾಡಿದ್ವಲ್ವ, ಅದನ್ನೇ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಈ ಥರ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗಿ ಮಕ್ಕಳೇ. ಇಲ್ಲಿವರೆಗೂ ನಾವು ಈ ಅವಧಿಯಲ್ಲಿ ಕೆಲವು ಸಮಸ್ಯೆಗಳನ್ನು ಕೊಡ್ತೀನಿ. ಗೃಹಪಾಠ ಏನು ಅಂದರೆ, ಮೊದಲನೇ ಗೃಹಪಾಠ ಅಭ್ಯಾಸ 11.1ರ ಎಲ್ಲ ಸಮಸ್ಯೆಗಳನ್ನ ಪೂರ್ಣಗೊಳಿಸಿ. ಮಕ್ಕಳೇ, ಇಷ್ಟೊತ್ತು ನೀವು ಏನು ತ್ರಿಕೋನಮಿತಿಯ ಪ್ರಸ್ತಾವನೆಯ ಮುಂದುವರಿದ ಭಾಗವನ್ನು ಕೇಳಿಸಿಕೊಂಡಿದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ ಮಕ್ಕಳೇ. ಈ ಸಮಸ್ಯೆಗಳನ್ನು ಬಿಡಿಸಿಕೊಂಡು ಮುಂದಿನ ಅವಧಿಗೆ ನೀವು ಹಾಜರಾಗ್ತೀರಿ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ ಮಕ್ಕಳೇ.